ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳಿಸ್ಕೊಡ್ತೇನೆ. 1965ರಿಂದ ಇಲ್ಲಿವರೆಗೂ ಯಾರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವಿಜೇತರಾಗಿದ್ದಾರೆ ಅವರ ಪಟ್ಟಿಯನ್ನು ತಿಳಿಸ್ಕೊಡ್ತಿದ್ದೇನೆ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿ ಭಾರತದ ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವುದು. ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು ಮೇ 22, 1961ರಂದು ಸ್ಥಾಪಿಸಿದರು. ಪ್ರಥಮವಾಗಿ ಈ ಪ್ರಶಸ್ತಿಯನ್ನು 1965ರಲ್ಲಿ ಮಲಯಾಳಂ ಲೇಖಕರು ಜಿ ಶಂಕರ್ ಕುರುಪರಿಗೆ ಪ್ರದಾನ ಮಾಡಲಾಯಿತು. ವಿಜೇತರಿಗೆ ಪ್ರಶಸ್ತಿ ಫಲಕ, 11 ಲಕ್ಷ ರೂಪಾಯಿ ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುವುದು. ಈ ಪ್ರಶಸ್ತಿ ಸರ್ಕಾರ ನೀಡುತ್ತದೆ ಎಂಬ ತಪ್ಪು ಕಲ್ಪನೆ ವ್ಯಾಪಕವಾಗಿದೆ. ವಾಸ್ತವದಲ್ಲಿ ಪ್ರಶಸ್ತಿ ನೀಡುವವರು ಜ್ಞಾನಪೀಠ ಟ್ರಸ್ಟ್, ಟೈಮ್ಸ್ ಆಫ್ ಇಂಡಿಯಾದ ಒಡೆತನ ಹೊಂದಿರುವ ಜೈನ್ ಕುಟುಂಬ ಜ್ಞಾನಪೀಠ ಟ್ರಸ್ಟ್ನ ಸ್ಥಾಪಕರು. ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳಿದೆ. ಇದನ್ನು ಸರ್ಕಾರ ನೀಡುತ್ತೆ ಅನ್ನೋದು ಅದು ತಪ್ಪು. ಏಕೆಂದರೆ ಈ ಪ್ರಶಸ್ತಿಯನ್ನು ನೀಡುವುದು ಟೈಮ್ಸ್ ಆಫ್ ಇಂಡಿಯಾದ ಜ್ಞಾನಪೀಠ ಟ್ರಸ್ಟ್ ಹಾಗೂ ಟೈಮ್ಸ್ ಆಫ್ ಇಂಡಿಯಾದ ಒಡೆತನ ಹೊಂದಿರುವಂತಹ ಜೈನ್ ಕುಟುಂಬ ಜ್ಞಾನಪೀಠ ಟ್ರಸ್ಟ್ನ ಸ್ಥಾಪಕರು. ಇದು ಭಾರತದ ಸಾಹಿತಿಗಳಿಗೆ ಸಲ್ಲುವಂಥ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವಂಥ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯದ ಕೊಡುಗೆ ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವಂಥದ್ದು. ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು ಮೇ 22, 1961ರಂದು ಸ್ಥಾಪಿಸಿದರು. ಪ್ರಥಮವಾಗಿ ಮಲಯಾಳಂ ಲೇಖಕರಾದಂಥ ಜಿ ಶಂಕರ್ ಕುರುಪರಿಗೆ 1965ರಲ್ಲಿ ಪ್ರದಾನ ಮಾಡಲಾಯಿತು. ಈ ಪ್ರಶಸ್ತಿ ಏನು ಸಿಗುತ್ತೆ ಅಂತಾದರೆ ವಿಜೇತರಿಗೆ ಕಂಚಿನ 11 ಲಕ್ಷ ರೂಪಾಯಿ ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹ. ಇನ್ನು ಕರ್ನಾಟಕಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳ ಬಂದಿದೆ. ಅದು ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರಿಗೆಲ್ಲ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದರೆ 1965 ಜಿ ಶಂಕರ್ ಕುರುಪ ಮಲಯಾಳಂ ಉಡುಕುಳ್ತಳ್, 1966 ತಾರಾಶಂಕರ ಬಂದೋಪಾಧ್ಯಾಯ ಬೆಂಗಾಲಿ ಗಣದೇವತಾ, 1967 ಉಮಾಶಂಕರ್ ಜೋಶಿ ಗುಜರಾತಿ ನಿಶಿತ, 1967 ಕುವೆಂಪು ಕನ್ನಡದ ಶ್ರೀರಾಮಾಯಣ ದರ್ಶನಂ, 1968 ಸುಮಿತ್ರಾ ನಂದನ ಪಂತ್ ಹಿಂದಿ ಚಿದಂಬರ, 1969 ಫಿರಾಕ್ ಗೋರಖ್ಪುರಿ ಉರ್ದು ಗುಲ್ ಎ ನಗ್ಮಾ, 1970 ವಿಶ್ವನಾಥ ಸತ್ಯನಾರಾಯಣ ತೆಲುಗು ರಾಮಾಯಣ ಕಲ್ಪವೃಕ್ಷಮು, 1971 ಬಿಷ್ಣುಡೆ ಬೆಂಗಾಲಿ ಸ್ಮೃತಿ ಸತ್ತಾ ಭವಿಷ್ಯತ್, 1972 ರಾಮ್ಧಾರಿ ಸಿಂಗ್ ದಿನಕರ್ ಹಿಂದಿ ಊರ್ವಶಿ, 1973 ದರಾ ಬೇಂದ್ರೆ ಕನ್ನಡ ನಾಕುತಂತಿ, 1973 ಗೋಪಿನಾಥ ಮೊಹಾಂತಿ ಒಡಿಯಾ ಮತಿಮತಾಲ್, 1974 ವಿ.ಎಸ್. ಖಾಂಡೇಕರ್ ಮರಾಠಿ ಯಯಾತಿ, 1975 ಪಿ.ವಿ. ಅಖಿಲನ್ ತಮಿಳು ಚಿತ್ರಪಾವೈ, 1976 ಆಶಾ ಪೂರ್ಣದೇವಿ ಬೆಂಗಾಲಿ ಪ್ರಥಮ್ ಪ್ರತಿಶ್ರುತಿ, 1977 ಕೆ. ಶಿವರಾಮ ಕಾರಂತ ಕನ್ನಡ ಮೂಕಜ್ಜಿಯ ಕನಸುಗಳು, 1978 ಸಚಿದಾನಂದ ವಾತ್ಸಾಯನ ಹಿಂದಿ ಕಿತ್ನಿ ನಾವೊಮ್ಮೆ ಕಿತ್ನಿ ಬಾರ್, 1979 ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯ ಅಸ್ಸಾಮಿ ಮೃತ್ಯುಂಜಯ್, 1980 ಎಸ್ ಕೆ ಪೊಟ್ಟೆಕಾಟ್ ಮಲಯಾಳಂ ಒಂದು ದೇಶದಿಂಟೆ ಕಥಾ, 1981 ಅಮೃತಾ ಪ್ರೀತಮ್ ಪಂಜಾಬಿ ಕಾಗಜ್ತೆ ಕ್ಯಾನ್ವಾಸ್, 1982 ಮಹಾದೇವಿ ವರ್ಮಾ ಹಿಂದಿ ಸಮಗ್ರ ಸಾಹಿತ್ಯ, 1983 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಚಿಕ್ಕವೀರ ರಾಜೇಂದ್ರ, 1984 ತಕಳಿ ಶಿವಶಂಕರ್ ಪಿಳ್ಳೈ ಗುಜರಾತಿ ಸಮಗ್ರ ಸಾಹಿತ್ಯ, 1985 ಪನ್ನಾಲಾಲ್ ಪಟೇಲ್ ಗುಜರಾತಿ ಸಮಗ್ರ ಸಾಹಿತ್ಯ, 1986 ಸಚಿದಾನಂದ ರಾವುತ್ ರಾಯ್ ಒಡಿಯಾ, 1987 ವಿ.ವಿ. ಶಿವಾರ್ಕರ್ ಮರಾಠಿ, 1988 ಸಿ. ನಾರಾಯಣ ರೆಡ್ಡಿ ಮರಾಠಿ, 1989 ಕುರ್ರಾತುಲೈನ್ ಹೈದರ್ ಉರ್ದು, 1990 ವಿಕ್ರು ಗೋಕಾಕ್ ಕನ್ನಡ, 1991 ಸುಭಾಷ್ ಮುಖ್ಯೋಪಾಧ್ಯಾಯ ಬೆಂಗಾಲಿ, 1992 ನರೇಶ್ ಮೆಹ್ತಾ ಹಿಂದಿ, 1993 ಸೀತಾಕಾಂತ್ ಮಹಾಪಾತ್ರ ಒಡಿಯಾ, 1994 ಯು.ಆರ್. ಅನಂತಮೂರ್ತಿ ಕನ್ನಡ, 1995 ಎಂ.ಟಿ. ವಾಸುದೇವನ್ ನಾಯರ್ ಮಲಯಾಳಂ, 1996 ಮಹಾಶ್ವೇತಾ ದೇವಿ ಬೆಂಗಾಲಿ, 1997 ಅಲಿ ಸರ್ದಾರ್ ಜಾಫ್ರಿ ಉರ್ದು, 1998 ಗಿರೀಶ್ ಕಾರ್ನಾಡ್ ಕನ್ನಡ, 1999 ನಿರ್ಮಲ್ ವರ್ಮಾ ಹಿಂದಿ, 1999 ಗುರುದಯಾಳ್ ಸಿಂಗ್ ಪಂಜಾಬಿ, 2000 ಇಂದಿರಾ ಗೋಸ್ವಾಮಿ ಅಸ್ಸಾಮಿ, 2001 ರಾಜೇಂದ್ರ ಕೇಶ ಗುಜರಾತಿ, 2002 ಡಿ ಜಯಕಾಂತನ್ ಮರಾಠಿ, 2003 ವಿಂದಾ ಕರಂದೀಕರ್ ಮರಾಠಿ, 2004
ರಾಹಿ ಕಾಶ್ಮೀರಿ. 2005 ರವೀಂದ್ರ ಕೇಳೇಕರ್ ಕೊಂಕಣಿ. 2006 ಸತ್ಯವ್ರತ ಶಾಸ್ತ್ರಿ ಸಂಸ್ಕೃತ. 2007 ONV ಕುರುಪ್ ಮಲಯಾಳಂ. 2008 ಅಹ್ಲಾಕ್ ಮೊಹಮ್ಮದ್ ಖಾನ್ ಶಹರಿಯಾರ್ ಉರ್ದು. 2009 ಅಮರಕಾಂತ್ ಹಿಂದಿ. 2009 ಶ್ರೀಲಾಲ್ ಶುಕ್ಲಾ ಹಿಂದಿ. 2010 ಚಂದ್ರಶೇಖರ ಕಂಬಾರ ಕನ್ನಡ. 2011 ಪ್ರತಿಭಾ ರೇ ಒಡಿಯಾ. 2012 ರಾವುರಿ ಭರದ್ವಾಜ ತೆಲುಗು. 2013 ಕೇದಾರನಾಥ ಸಿಂಗ್ ತೆಲುಗು. 2014 ಬಾಲಚಂದ್ರ ನೇಮಾಡೆ ಮರಾಠಿ. 2015 ರಘುವೀರ್ ಚೌಧರಿ ಗುಜರಾತಿ. 2016 ಶಂಕರ್ ಘೋಷ್ ಬೆಂಗಾಲಿ. 2017 ಕೃಷ್ಣಾ ಸೋಪ್ತಿ ಹಿಂದಿ. 2018 ಅಮಿತಾಬ್ ಘೋಷ್ ಇಂಗ್ಲಿಷ್. 2019 ಅಕ್ಕಿತಂ ಅಚ್ಯುತನ್ ನಂಬೂದರಿ ಮಲಯಾಳಂ. 2021 ನೀಲಮಣಿ ಪೂಕನ್ ಅಸ್ಸಾಮಿ. 2022 ದಾಮೋದರ್ ಮೌಜೋ ಕೊಂಕಣಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.